ಮೈತ್ರಿ ಸರ್ಕಾರದ ದೋಸ್ತಿಗಳ ಮಧ್ಯೆ ಒಂಚೂರು ಸಮನ್ವಯತೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕಾಣ್ ಬರ್ತಾ ಇದೆ. ಹಲವು ವಿಚಾರಗಳಲ್ಲಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಮಧ್ಯೆ ಕಿತ್ತಾಟ ಆಗ್ತಿರೋದು ಈ ರೀತಿ ಅನುಮಾನ ಹುಟ್ಟೋದಕ್ಕೆ ಕಾರಣ ಆಗಿರುವಂತಹದ್ದು. ಮೈತ್ರಿ ಸರ್ಕಾರದ ದೋಸ್ತಿಗಳ ಮಧ್ಯೆ ಬಿರುಕು ಬಿಟ್ಟಿರುವಂತದ್ದು, ಅದರಲ್ಲೂ ಹಲವು ವಿಚಾರಗಳಲ್ಲಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಮಧ್ಯೆ ಕಿತ್ತಾಟ ಆಗಿಂದಾಗಿಯೇ ಆಗ್ತಾನೆ ಇದೆ. ಜೆಡಿಎಸ್ಗಿಂತ ಕೈ ಮೇಲಾಗಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಒಂದ್ ಕಡೆ ಹಠವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ಗಿಂತ ನಾವೇನೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಜೆಡಿಎಸ್ನ ದಳಪತಿಗಳು ನಡೆದುಕೊಳ್ತಿದ್ದಾರೆ. ಮೇಲ್ನೋಟಕ್ಕೆ ದೋಸ್ತಿ ಸರ್ಕಾರದಲ್ಲಿ ತಾಳ ಮೇಳವೇ ಸರಿ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಕಂಡು ಬರ್ತಿದೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕದ ಬಗ್ಗೆ ಕೈತೆನೆ ಫೈಟ್ ಆಗ್ತಿರೋದು ಒಂದು ಪ್ರಮುಖ ಅಂಶವಾದ್ರೆ, ಯಾಕೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಮಧ್ಯೆ ಬಿರುಕಿದೆ, ತಾಳ ಮೇಳನೇ ಸರಿ ಇಲ್ವಲ್ಲ ಅನ್ನೋದಕ್ಕೆ ಕಾರಣಗಳು. ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕದ ಬಗ್ಗೆಯೂ ಒಂದ್ ಕಡೆ ಜೆಡಿಎಸ್ ಹಾಗೆ ಕಾಂಗ್ರೆಸ್ ನಡುವೆ ಫೈಟ್ ಇದ್ರೆ, ಮತ್ತೊಂದು ಕಡೆ ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆಯಲ್ಲೂ ಕೂಡ ಇಬ್ಬರಲ್ಲೂ ಕೂಡ ಅಸಮಾಧಾನ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಒಂದ್ ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕದ ಬಗ್ಗೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಫೈಟ್ ನಡೆಸಿದ್ರೆ, ಮತ್ತೊಂದು ಕಡೆ ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆಯಲ್ಲೂ ಕೂಡ ಇಬ್ಬರಲ್ಲೂ ಅಸಮಾಧಾನ ಸ್ಪಷ್ಟವಾಗಿ ಕಾಣಿಸ್ತಿದೆ. ಇದಲ್ಲದೆ ಹಾಸನ ಹಾಗೆ ತುಮಕೂರು ಲೋಕಸಭೆ ಟಿಕೆಟ್ ಹಂಚಿಕೆಯಲ್ಲೂ ಕೂಡ ಎರಡು ಮೈತ್ರಿ ಸರ್ಕಾರದ ಭಾಗವಾಗಿರೋ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಎರಡೂ ಪಕ್ಷದಲ್ಲೂ ಭಿನ್ನ ನಿಲುವು ಕಂಡು ಬರ್ತಿದೆ. ಇನ್ನು ಲೋಕಸಭೆ ಮೈತ್ರಿಗೆ ಜೆಡಿಎಸ್ ಜೊತೆ ಕೈ ಜೋಡಿಸಿದ್ದಕ್ಕೆ ಕೆಲ ಕಾಂಗ್ರೆಸ್ಸಿಗರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನ ಕೆಲವು ನಾಯಕರೇ ಅದಕ್ಕೆ ಒಪ್ಪಿಲ್ಲ. ಹಲವು ವಿಚಾರಗಳಿಂದ ಇದೇ ರೀತಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಾಯಕರ ಮಧ್ಯೆ ಆಂತರಿಕ ಕಲಹ ಹೆಚ್ಚಾಗ್ತಾನೆ ಇದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮೊದಲನೇದಾಗಿ ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನ ಹಲವು ನಾಯಕರು ಈ ಮೈತ್ರಿ ಸರ್ಕಾರದ ಬಗ್ಗೆ ಭಿನ್ನ ರಾಗ ಹಾಡ್ತಿರೋದು ಗೊತ್ತೇ ಇದೆ. ಇದರ ನಡುವೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ದೋಸ್ತಿ ಸರ್ಕಾರ ಆಗಬಹುದೇನೋ ಅವ್ರು ಮನ್ಸು ಮಾಡಿದ್ದಾರೆ ಅಂತಂದ್ರೆ, ಈಗ ಅದಿಲ್ಲ ಅನ್ನುವಂಥ ಬೆಳವಣಿಗೆಗಳು ನಡೀತಿದೆ. ಅದಕ್ಕೆ ಪೂರಕವಾಗಿರುವಂಥ ಅಂಶಗಳೇನೇನು? ಸೌಜನ್ಯ, ಏನು ಈ ಒಂದು ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಇದೆ, ಲೋಕಸಭಾ ಚುನಾವಣೆವರೆಗೂ ಈ ಒಂದು ಸರ್ಕಾರ ಇರೋದಿಲ್ಲ ಅನ್ನೋವಂಥ ಒಂದಷ್ಟು ಗುಸುಗುಸುಗಳು, ಅನುಮಾನಗಳು ಏನು ಬರ್ತಾ ಇತ್ತು. ಈಗ ಇಲ್ಲಿ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಮಾಡ್ಕೊಂಡಿರುವಂಥ ಮೈತ್ರಿ ಲೋಕಸಭೆಯವರೆಗೂ ಇರುತ್ತಾ ಅನ್ನೋಂಥ ಅನುಮಾನಗಳು ಇದೀಗ ಹೆಚ್ಚಾಗಿವೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಆಯಾ ಪಕ್ಷಗಳ ಸಭೆಗಳಲ್ಲಿ ಈ ಬಗ್ಗೆ ಒಂದಷ್ಟು ಗಂಭೀರವಾದಂಥ ಚರ್ಚೆಗಳು ನಡೀತಾ ಇರುವಂಥದ್ದು. ಕಾಂಗ್ರೆಸ್ನವರು ಸಭೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿನ ಒಂದಷ್ಟು ಪ್ರಮುಖ ನಾಯಕರು ಲೋಕಸಭೆಗೆ ಮೈತ್ರಿ ಬೇಡ ಅನ್ನೋವಂಥ ವಿಚಾರಗಳನ್ನು ಹೇಳ್ತಾ ಇರುವಂಥದ್ದು. ಅದೇ ರೀತಿ ಜೆಡಿಎಸ್ ಸಹ 2 ದಿನಗಳ ಕಾಲ JP ಭವನದಲ್ಲಿ ಸಭೆಯನ್ನು ನಡೆಸಿತು. ಆ ಒಂದು ಸಭೆಯಲ್ಲಿ 28 ಕ್ಷೇತ್ರಗಳಿಗೂ ಸಹ ಈಗಾಗಲೇ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಒಂದು ಸಂಭವನೀಯ ಪಟ್ಟಿಯನ್ನು ಈಗಾಗಲೇ ರಚನೆ ಮಾಡಿರೋವಂಥದ್ದು. ಒಂದು ವೇಳೆ ಮೈತ್ರಿ ಸಾಧ್ಯವಾಗದೆ ಹೋದರೆ 28 ಕ್ಷೇತ್ರಗಳಲ್ಲೂ ಸಹ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಇರಿ ಅನ್ನುವಂಥ ಒಂದು ಸಂದೇಶವನ್ನು ಈಗಾಗಲೇ JDSನ ಪ್ರಮುಖರು ನೀಡಿರುವಂಥದ್ದು. ಇದರ ಬೆನ್ನಲ್ಲೇ ನಿಗಮ ಮಂಡಳಿಗಳ ನೇಮಕಾತಿಗೆ ಇನ್ನೂ ಸಹ ಆಗಿಲ್ಲ. ಅದರಲ್ಲೂ ಸಹ ಕಾಂಗ್ರೆಸ್ ಮತ್ತು JDSನವರು ತಮ್ಮ ಪಕ್ಷದ ಮೇಲುಗೈ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಡಗಳನ್ನು ಹಾಕ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕಾತಿ ಸಹ ಇಲ್ಲಿಯ ತನಕ ಆಗಿಲ್ಲ. ತಮ್ಮ ಪಕ್ಷದವರೇ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ವಿಚಾರದಲ್ಲೂ ಸಹ ಸಾಕಷ್ಟು ಒತ್ತಡಗಳನ್ನು ಹಾಕ್ತಾ ಇರೋದು ಇವೆಲ್ಲ ಒಂದು ಗೊಂದಲಗಳಿಗೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಇನ್ನೂ ಯಾವ ರೀತಿ ಚರ್ಚೆಗಳು ನಡೆಯುತ್ತೆ, ಲೋಕಸಭೆಯಲ್ಲಿ ಮೈತ್ರಿ ಮಾಡ್ಕೊಳ್ಳುತ್ತಾ ಎರಡೂ ಪಕ್ಷಗಳು ಅಥವಾ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುತ್ತಾ ಈ ಒಂದು ಮೈತ್ರಿ ರಾಜ್ಯ ಸರ್ಕಾರಕ್ಕೆ ಮಾತ್ರವೇ ಸೀಮಿತ ಆಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಈ ಒಂದು ಮೈತ್ರಿಯ ಭವಿಷ್ಯ ಲೋಕಸಭಾ ಚುನಾವಣೆಯ ಹೊಂದಾಣಿಕೆ ಮೇಲೆ ನಿಂತಿದೆ ಅಂತಾನೆ ಹೇಳ್ಬೋದು. ಸೌಜನ್ಯ, ಸುರೇಶ್, ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ 28 ಕ್ಷೇತ್ರಗಳಿಂದಲೂ ಜೆಡಿಎಸ್ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದಕ್ಕೆ ಆ ನಿಟ್ಟಿನಲ್ಲೂ ಕೂಡ ಜೆಡಿಎಸ್ ತಯಾರಿಯನ್ನು ಮಾಡ್ಕೊಳ್ತಿದೆಯಲ್ಲ, ಅದು ಒಂದು ಸ್ಪಷ್ಟ ಸಂದೇಶ ಅಂತ ಅನ್ಕೋಬಹುದಾ? ಮೈತ್ರಿ ಹಾಗೆ ದೋಸ್ತಿ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಜೊತೆ ಮನಸ್ಸಿಲ್ಲ ಜೆಡಿಎಸ್ನವರಿಗೆ ಅನ್ನೋದಕ್ಕೆ? ಖಂಡಿತವಾಗ್ಲೂ JDSನ ನಾಯಕರು ನಡೆಸಿದಂಥ ಸಭೆಯಲ್ಲಿ ಪಕ್ಷದ ವರಿಷ್ಠರೇ, ಪಕ್ಷದ ಪ್ರಮುಖರೇ, ಕುಮಾರಸ್ವಾಮಿ ಅವರು ಇರ್ಬೋದು, ದೇವೇಗೌಡರು ಇರ್ಬೋದು, ಅವರೇ ತಮ್ಮ ಪಕ್ಷದ ನಾಯಕರ ಬಳಿ ಇಂಥ ಒಂದು ವಿಚಾರಗಳನ್ನು ಹಂಚ್ಕೊಂಡಿರುವಂಥದ್ದು. ಈಗಾಗಲೇ 2 ದಿನಗಳ ಕಾಲ ನಡೆದಂಥ ಈ ಒಂದು ಸಭೆಯಲ್ಲಿ ಲೋಕಸಭೆಗೆ 28 ಕ್ಷೇತ್ರಗಳಿಗೂ ಸಹ JDSನಿಂದ ಅಭ್ಯರ್ಥಿಗಳ ಒಂದು ಸಂಭವನೀಯ ಪಟ್ಟಿಯನ್ನು ತಯಾರು ಮಾಡಲಾಗಿದ್ದು, ಒಂದು ವೇಳೆ ಮೈತ್ರಿ ಸಾಧ್ಯವಾಗದಿದ್ದಂತಹ ಪಕ್ಷದಲ್ಲಿ
ಎಲ್ಲರೂ ಸಹ ಚುನಾವಣೆಗೆ ಸ್ಪರ್ಧೆಗೆ ತಯಾರಾಗಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಅದರ ಜೊತೆಯಲ್ಲಿ ಈ ಒಂದು ವಿಧಾನಸಭೆಯಲ್ಲಿ ಕಡಿಮೆ ಮತಗಳ ಅಂತರದಿಂದ ಸೋತಿರುವಂಥ ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ಖುದ್ದು ಕುಮಾರಸ್ವಾಮಿ ಅವರೇ ಹೇಳಿರುವಂಥದ್ದು, ಯಾರೂ ಸಹ ನಿರಾಶರಾಗಬೇಡಿ, ನಿಮ್ಮ ಕ್ಷೇತ್ರಗಳಿಗೆ ಹೋಗಿ ಜನರ ಮಧ್ಯದಲ್ಲಿ ಕೆಲಸವನ್ನು ಮಾಡಿ, ಯಾವುದೇ ಒಂದು ಬೆಂಬಲ ಬೇಕಾದರೂ ಪಕ್ಷ ನಿಮಗೆ ಕೊಡುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಹೇಳಿರೋದ್ರಿಂದ ಎಲ್ಲೋ ಒಂದು ಕಡೆ 28 ಕ್ಷೇತ್ರಗಳಿಗೂ ಸಹ ನೀವು ಸಿದ್ಧರಾಗಿರಿ ಅನ್ನುವಂಥ ಒಂದು ಸಂದೇಶವನ್ನು ಈಗಾಗಲೇ ರವಾನೆ ಮಾಡಿದ್ದಾರೆ. ಹಾಗಾಗಿ ಲೋಕಸಭೆಯವರೆಗೂ ಸಹ ಮೈತ್ರಿಯ ಮಾತುಕತೆಗಳು ಒಂದು ಕಡೆ ನಡೀತಾ ಇರುತ್ತೆ. ಒಂದು ವೇಳೆ ಮೈತ್ರಿ ಸಾಧ್ಯವಾಗದೇ ಹೋದಲ್ಲಿ ಎರಡೂ ಪಕ್ಷಗಳು ಸಹ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದಕ್ಕೆ ತಮ್ಮದೇ ಆದ ರೀತಿಯಲ್ಲಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಧನ್ಯವಾದ ಸುರೇಶ್.